ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನೆಲ್ಗೆ ಸ್ವಾಗತ. ಕಳೆದ ವಾರ 47ನೇ ಅಧ್ಯಾಯ ಪಾರಾಯಣ ಆಗಿತ್ತು. ಈಗ 48ನೇ ಅಧ್ಯಾಯ ರೈತನ ಗುರುಭಕ್ತಿ. ಸಿದ್ಧಯೋಗೀಶ್ವರರು ಗಾಣಗಾಪುರದ ಒಕ್ಕಲಿಗನೊಬ್ಬನ ಅಮೋಘ ಗುರುಭಕ್ತಿಯನ್ನು ನಾಮಧಾರಕನಿಗೆ ವಿವರಿಸತೊಡಗಿದರು. ಗಾಣಗಾಪುರದಿಂದ ಸಂಗಮಕ್ಕೆ ಹೋಗುವ ದಾರಿಯಲ್ಲಿ ಒಂದು ಹೊಲವಿತ್ತು. ಒಕ್ಕಲಿಗನು ಅದರಲ್ಲಿ ಬಿತ್ತನೆಯನ್ನು ಮಾಡಿದ್ದನು. ಶ್ರೀ ಗುರುಗಳು ಪ್ರತಿದಿನವೂ ಸಂಗಮಕ್ಕೆ ಅದೇ ದಾರಿಯಲ್ಲಿ ಹೋಗುವಾಗ ಒಕ್ಕಲಿಗನು ಅವರಿಗೆ ವಂದಿಸುತ್ತಿದ್ದನು. ಶ್ರೀ ಗುರುಗಳ ಮಾತೆಂದರೆ ಆತನಿಗೆ ವೇದವಾಕ್ಯವಾಗಿತ್ತು. ಶ್ರೀ ಗುರುಗಳಲ್ಲಿ ಆತನಿಗೆ ಅಷ್ಟೊಂದು ಭಕ್ತಿ. ಪ್ರತಿನಿತ್ಯವೂ ಶ್ರೀಗಳು ಬರುವವರೆಗೂ ಬದುಕಿನ ಮೇಲೆ ಅವರ ದಾರಿ ಕಾಯುತ್ತಾ ನಿಂತು ಬಂದೊಡನೆ ನಮಸ್ಕರಿಸುತ್ತಾ ನಿಲ್ಲುತ್ತಿದ್ದ. ಒಕ್ಕಲಿಗನನ್ನು ಕಂಡ ಶ್ರೀ ಗುರುಗಳು ನಮಸ್ಕರಿಸುತ್ತಾ ನಿಲ್ಲುತ್ತಿದ್ದ ಒಕ್ಕಲಿಗನನ್ನು ಕಂಡು ಶ್ರೀ ಗುರುಗಳು ಮನದಲ್ಲಿಯೇ ಸಂತಸಪಟ್ಟರು. ಇದು ಪ್ರತಿನಿತ್ಯದ ಕಾರ್ಯಕ್ರಮವಾಗಿ ಹೋಗಿತ್ತು. ಒಮ್ಮೆ ಶ್ರೀ ಗುರುಗಳು ಸಂಗಮಕ್ಕೆ ಹೋಗುತ್ತಿರುವಾಗ ಎಂದಿನಂತೆ ಅವರಿಗೆ ನಮಸ್ಕರಿಸಿದ ಆ ಒಕ್ಕಲಿಗನು ಶ್ರೀ ಗುರುಗಳಿಗೆ ತನ್ನ ಹೊಲದಲ್ಲಿ ಬೆಳೆದ ಬೆಳೆಯನ್ನು ತೋರಿಸುತ್ತಾ ಈ ಸಲ ಬೆಳೆ ಚೆನ್ನಾಗಿದೆ ಎಂದು ಹೇಳಿ ಅವರನ್ನು ಹೊಲದೊಳಗೆ ಕರೆದೊಯ್ದನು. ಶ್ರೀಗಳು ಬೆಳೆ ಚೆನ್ನಾಗಿದೆ ಎಂದ ಮೇಲೆ ಇನ್ನೇನು ಚಿಂತೆ ಎಂದು ಕೇಳಿದರು. ಆಗ ರೈತನು ಬೆಳೆ ಇನ್ನೂ ಹೆಚ್ಚು ಬಂದಿದ್ದರೆ ಚೆನ್ನಾಗಿತ್ತು ಎಂದನು. ಶ್ರೀ ಗುರುಗಳು ಅವನನ್ನು ಪರೀಕ್ಷಿಸಲು, ನಾವು ಈಗ ಸಂಗಮಕ್ಕೆ ಹೋಗುತ್ತಿದ್ದೇವೆ. ನಾವು ಹಿಂತಿರುಗುವುದರೊಳಗೆ ಚೆನ್ನಾಗಿ ಬಂದಿರುವ ಈ ಬೆಳೆಯನ್ನು ಕೊಯ್ದೆಯಾದರೆ ಬೆಳೆ ಹೆಚ್ಚು ಬೆಳೆಯುವುದು ಎಂದು ಹೇಳಿ ಹೊರಟು ಹೋದರು. ಇತ್ತ ಆ ಒಕ್ಕಲಿಗನು ಶ್ರೀ ಗುರುಗಳ ಬಾಯಿಂದ ಆ ಮಾತನ್ನು ಬಂದದ್ದೇ ತಡ ಹಲವು ಜನ ಆಳುಗಳೊಂದಿಗೆ ಬೆಳೆ ಕೊಯ್ಯಲು ಸಿದ್ಧನಾದನು. ಆತನ ಹೆಂಡತಿ ಮಕ್ಕಳು, ಕೊನೆಗೆ ಗ್ರಾಮಾಧಿಕಾರಿ ಹಾಗೂ ಹೊಲದ ಒಡೆಯನೂ ಸೇರಿದಂತೆ ಎಲ್ಲರೂ ಅವನನ್ನು ಮಾತನಾಡುತ್ತಿರುವುದನ್ನು ತಪ್ಪೆಂದು, ಬೆಳೆ ಕೊಯ್ಯುವುದು ಬೇಡವೆಂದು ಹೇಳಿದರು. ಆದರೂ ರೈತ ಹಠಬಿಡದೆ ಬೆಳೆಯನ್ನು ಕೊಯ್ದನು. ಹೀಗೆ ಶ್ರೀ ಗುರುಗಳು ಸಂಗಮದಿಂದ ಹಿಂತಿರುಗುವ ಸಮಯಕ್ಕೆ ಬೆಳೆಯನ್ನು ಕೊಯ್ದು ಮುಗಿಸಿದ್ದನು. ಶ್ರೀ ಗುರುಗಳು ಅಲ್ಲಿಗೆ ಬಂದೊಡನೆ ಆ ರೈತನು, ಸ್ವಾಮಿ, ತಾವು ಹೇಳಿದಂತೆ ಬೆಳೆಯನ್ನು ಕೊಯ್ದಿದ್ದೇನೆ ಎಂದು ಹೇಳಿದಾಗ ಶ್ರೀ ಗುರುಗಳು, ಮೂರ್ಖ ರೈತನೇ, ನಾವು ವಿನೋದಕ್ಕಾಗಿ ಹೇಳಿದರೆ ನೀನು ಹೀಗೆ ಮಾಡುವುದೇ, ಬೆಳೆಯನ್ನು ಕೊಯ್ಯುವುದೇ, ಎಂತಹ ಕೆಲಸವನ್ನು ಮಾಡಿಬಿಟ್ಟೆ ಎಂದರು. ಆದರೆ ಬೇಸರಗೊಳ್ಳದೆ ಆ ರೈತನು, ಸ್ವಾಮಿ, ನಿಮ್ಮ ಮಾತುಗಳನ್ನು ನಮಗೆ ವೇದವಾಕ್ಯ ಎಂದನು. ಶ್ರೀ ಗುರುಗಳು ಅವನನ್ನು ಹರಿಸಿ ಶ್ರೀಮಠಕ್ಕೆ ಹೊರಟು ಹೋದರು. ಶ್ರೀ ಗುರುಗಳ ಮಾತನ್ನು ಕೇಳಿ ಬೆಳೆ ಕೊಯ್ದ ರೈತನನ್ನು ಜನ ಬಾಯಿಗೆ ಬಂದಂತೆ ಆಡಿಕೊಳ್ಳತೊಡಗಿದರು. ಕೆಲವರು ಅವನನ್ನು ಮೂರ್ಖನೆಂದೂ ಬೈದರು. ಇನ್ನು ಕೆಲವರು ಆತನು ಹುಚ್ಚನೆಂದರು. ಹಲವರು ಗುರುವಾಕ್ಯ ಸುಳ್ಳಾಗದು ಎಂದರು. ಅವನ ಹೆಂಡತಿ ಮಕ್ಕಳು ಅವನನ್ನು ನಿಂದಿಸಿದರು. ಇದ್ಯಾವುದರಿಂದಲೂ ಆ ರೈತ ವಿಚಲಿತನಾಗಲಿಲ್ಲ. ರೈತನು ಬೆಳೆ ಕೊಯ್ದು 8 ದಿನಗಳು ಕಳೆದವು. ಇದ್ದಕ್ಕಿದ್ದಂತೆ ವಾತಾವರಣದಲ್ಲಿ ಏರುಪೇರಾಯಿತು. ಶಾಖವೂ ಹೆಚ್ಚಾಯಿತು. ಹೆಚ್ಚಾದ ಶಾಖದ ಫಲವಾಗಿ ಸುತ್ತಮುತ್ತಲ ಗ್ರಾಮದ ಹೊಲಗಳಲ್ಲಿನ ಪೈರುಗಳು ಒಣಗಿ ನಾಶವಾದವು. ಅದೇ ಸಮಯದಲ್ಲಿ ಮೂಲಾ ನಕ್ಷತ್ರಕ್ಕೆ ರವಿಯು ಹೊಕ್ಕ ಕಾರಣದಿಂದ ಅಗಾಧ ಮಳೆ ಸುರಿಯಿತು. ಭೂಮಿಯಲ್ಲಿ ನೀರು ಹರಿದು ಹೋಯಿತು. ಗಾಣಗಾಪುರದಲ್ಲಿ ಹೊಲಗಳು ಹಾಳಾದವು. ಅದುವರೆಗೂ ಹುಚ್ಚನೆನಿಸಿಕೊಂಡ ರೈತನಿಗೆ ಮಳೆಯಿಂದಾಗಿ ಅನುಕೂಲವೇ ಆಯಿತು. ಬೆಳೆ ಕೊಯ್ದು ಹೊಲದಲ್ಲಿ ಹರಿದ ನೀರಿನಿಂದಾಗಿ ಬೆಳೆ ಸೊಂಪಾಗಿ ಚಿಗುರಿತು. ಪೈರು ದಿನದಿಂದ ದಿನಕ್ಕೆ ಸೊಂಪಾಗಿ ಬೆಳೆಯಿತು. ಕಡೆಗೊಂದು ದಿನ ತೆನೆಗಳಲ್ಲಿ ಕಾಳುಗಳು ಮೂಡಿಬಂತವು. ಮುತ್ತಿನ ತೆನೆಯ ತೆರೆದಿ ತೂಗಾಡುತ್ತಾ ಅವು ನಿಂತಿದ್ದನ್ನು ಕಂಡು ರೈತನು ಸಂತಸಗೊಂಡನು. ಬಂದ ಬೆಳೆಯನ್ನು ಕೊಯ್ದು ರಾಶಿ ಹಾಕಿ ಅದನ್ನು ಪೂಜಿಸಿದನು. ರೈತನ ಹೆಂಡತಿ ಮಕ್ಕಳೊಂದಿಗೆ ಶ್ರೀಮಠಕ್ಕೆ ಹೋಗಿ ತನ್ನ ಬೆಳೆಯ ಬಗ್ಗೆ ಗುರುಗಳಿಗೆ ವರ್ಣಿಸಿ ಹೇಳಿದನು. ಶ್ರೀ ಗುರುಗಳು ಅವನನ್ನು ಹರಿಸಿದರು. ರೈತನು ಹೆಚ್ಚಾದ ಬೆಳೆಯನ್ನು ತೆಗೆದಿದ್ದರಿಂದ ಗ್ರಾಮಾಧಿಕಾರಿಗೆ ಸಲ್ಲಿಸಬೇಕಾದ ತೆರಿಗೆಯನ್ನು ಸಲ್ಲಿಸಿ ಹೊಲದ ಒಡೆಯನಿಗೂ ಎಂದಿಗಿಂತಲೂ ಹೆಚ್ಚಾಗಿ ಧಾನ್ಯವನ್ನು ನೀಡಿ ಬಡಬಗ್ಗರಿಗೆ ಧಾನ್ಯವನ್ನು ದಾನ ಮಾಡಿ ಉಳಿದ ಧಾನ್ಯವನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋದನು. ಸ್ಥಿರವಾದ ಗುರುಭಕ್ತಿ ಉಳ್ಳವನ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ನೆಲೆಸುವಳು. ಅಂತಹವನಿಗೆ ಎಂದೂ ಕಷ್ಟಗಳು ಬರಲಾರದು. ಗುರುಭಕ್ತಿಯ ಪರಿಣಾಮವಾಗಿ ಅವನ ಮನೋಕಾಮನೆಗಳು ಪೂರೈಸಿದವು. ಹೀಗಿರುವುದರಿಂದಲೇ ಗುರುಸೇವೆಗೆ ಮಹತ್ವ ಸ್ಥಾನವು ದೊರಕಿರುವುದು ಎಂದು ಯೋಗೀಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬುದಲ್ಲಿಗೆ ರೈತನ ಗುರುಭಕ್ತಿ ಎಂಬ ಶ್ರೀ ಗುರುಚರಿತ್ರೆಯ 48ನೇ ಅಧ್ಯಾಯವು ಸಂಪೂರ್ಣವಾಯಿತು. ನೋಡಿ, ಇದನ್ನೇ ನಂಬಿಕೆ ಅಂತ ಹೇಳೋದು. ಭಕ್ತಿ ಅಂದರೆ ನಂಬಿಕೆ. ಹಾಗೆ ಭಗವಂತನನ್ನು ನಂಬಿದರೆ ನಮ್ಮನ್ನು ಕೈ ಬಿಡಲ್ಲ ಅನ್ನೋಕ್ಕೆ ಈ ಒಂದು ಕಥೆಯೇ ನಿದರ್ಶನ. ಸರ್ವೇ ಜನ ಸುಖಿನೋ ಭವಂತು.